ಹಲೋ ಹಲೋ ಸರ್, ನಮಸ್ಕಾರ. ಆನತ್ರ ಮಾತಾಡೋದು. ಹೌದು. ನಮ್ಮ ಹೆಸರು ಆತ್ಮಾನಂದ ಅಂತ, AK ನ್ಯೂಸ್ ಇಂದ ಮಾತಾಡೋದು. ಎಲ್ಲಿಂದ? AK ನ್ಯೂಸ್ ಇಂದ ಮಾತಾಡೋದು, ಆತ್ಮಾನಂದ ಅಂತ. ಏನ್ ಬೇಕಾಗಿತ್ತು? ಹಲೋ, AK ನ್ಯೂಸ್ ಅಂದ್ರೆ ಎಲಾಬ್ರೇಷನ್ ಹೇಳಪ್ಪಿ. ಏನ್ ಹೇಳಿ? AK ನ್ಯೂಸ್ ಅಖಂಡ ಕರ್ನಾಟಕ ಅಂತ. ಅಖಂಡ ಕರ್ನಾಟಕ. ಯಾವ ನ್ಯೂಸ್ ಅದು? ಟಿವಿನಾ ಅಥವಾ ಫೇಸ್ಬುಕ್? ಅಲ್ಲ, ನಮ್ದು ಯೂಟ್ಯೂಬ್, ಫೇಸ್ಬುಕ್ ಮತ್ತೆ ಕೇಬಲ್ ಸರ್. ಏನ್ ಬೇಕು? ಈಗ ನೀವು ಮುಂಚೆ ಈ ದರ್ಶನ್ ಅವ್ರ ಬಗ್ಗೆ ಹ್ಮ್ ನೀವು ಕ್ವಶನ್ ರೈಟ್ ಮಾಡಿದ್ರಿ. ಹ್ಮ್ ಅವ್ರ ಭವಿಷ್ಯಗಳನ್ನ ಹೇಳ್ತಾ ಇದ್ರಿ. ಯಾವ ಭವಿಷ್ಯ ಹೇಳ್ತಾ ಇದ್ದೆ? ಈಗ ಆದ್ರೆ ಹೆಣ್ಣು ಅದೇನೋ ಹೇಳ್ತಾ ಇದ್ರಲ್ಲ. ಏನ್ ಹೇಳ್ತಪ್ಪಿ? ಭವಿಷ್ಯ ಅಂದ್ರೆ ಏನು? ಅಲ್ಲಲ್ಲ, ನೀವು ಹೇಳೋ ತರನೇ ಆಗ್ತಾ ಇದೆಯಲ್ಲ, ಅದಕ್ಕೆ ಕೇಳೋಣ ನಮ್ಗೆ ಯಾವ ರೀತಿ ಇದೆ. ಹೌದು. ಈ ಸಮಾಜದಲ್ಲಿ ರಾಮಾಯಣದ ಕಾಲ ಅಂದ್ರೆ 14 ಲಕ್ಷ ವರ್ಷಗಳ ಹಿಂದಿನಿಂದ ಯಾವುದೇ ಯುದ್ಧ ನೋಡು, ಹೆಣ್ಣಿನ ವಿರೋಧ ಮಾಡಿದ್ದಕ್ಕಾಗಿದೆ. ಸೀತಾಪಹರಣ ಆದ್ಮೇಲೆ ರಾವಣ ನಾಶ ಆದ, ದ್ರೌಪದಿ ವಸ್ತ್ರಾಪರಣ ಆದಾಗ 5,000 ವರ್ಷಗಳ ಹಿಂದೆ ಪೂರಾ ಕೌರವ ಸಾಮ್ರಾಜ್ಯ ನಾಶ ಆಯ್ತು. ಹೆಣ್ಣ ನಿಂದನೆ ಮಾಡೋರ್ಗೆ ಇಲ್ಲಿ ಉಳಿಗಾಲವಿಲ್ಲ. ನೋಡಪ್ಪಿ, ಇದು ಅಂದು ಈ ಘಟನೆ ಇದೆಯಲ್ಲ, ಈ ಹುಡುಗ ಪಾಪ ಕೊಲೆ ಆದ್ನಲ್ಲ, ಆವತ್ತು ಇದೇ ಕೊಲೆ ಅಹೋರಾತ್ರಂದ ಆಗ್ಬೇಕಾಗಿತ್ತು. ಯಾವಾಗ? ಕಿಚ್ಚ ಸುದೀಪನ ಅಭಿಮಾನಿಗಳನ್ನ ಕಿಚ್ಚ ಸುದೀಪ ಮನೆಗೆ ಕಳುಹಿಸಿಕೊಟ್ಟು ಕುಡಿದು ಅಮಲಿನಲ್ಲಿ ಮನೆ ಮೇಲೆ ಅಟ್ಯಾಕ್ ಮಾಡಿ 30 ಜನ ಅದ್ರ ಮೇಲಿದ್ದವರು ಕೂಗ್ಕೊಂಡು ಮನೆ ಒಳಗ್ ನುಗ್ಗಿ ಬೆಡ್ರೂಮ್ ಒಳಗಡೆ ನುಗ್ಗಿ ಅವತ್ತೇ ಮುಗಿಸ್ಬಿಡ್ಬೇಕಾಯ್ತು ಅಹೋರಾತ್ರನನ್ನ. ಆದ್ರೆ ವಿಧಿಯ ಆಟವೇನೋ ಅಹೋರಾತ್ರ ಉಳ್ಕೊಂಡ. ಆದ್ರೆ ಆವತ್ತೇ ಸಮಾಜ, ಆವತ್ತಿನ ಸರ್ಕಾರ ಒಂದು ನೀತಿ ಮಾಡಿ ಈ ರೀತಿ ದಬ್ಬಾಳಿಕೆಗಳು ನಟರಿಂದ ಆಗ್ಬಾರ್ದು ಅಂತ ಹೇಳಿದ್ರೆ ಇವತ್ತು ಈ ಹುಡುಗ ಉಳ್ಕೋತಿದ್ದ. ಹೌದು. ಆವತ್ತು ಪೊಲೀಸ್ ಆದಿಯಾಗಿ ಅವರ ಕುಡಿತದ ಟೆಸ್ಟ್ ಮಾಡದೆ, ಮೊಬೈಲ್ ಪರೀಕ್ಷೆನೂ ಮಾಡದೆ, ಮೊಬೈಲ್ ಅನ್ನ ಸೀಸ್ ಮಾಡದೆ, ಕಿಚ್ಚ ಸುದೀಪನ ಬಲಗೈ ಬಂಟ ಅವನು ಜಾಕ್ ಮಂಜಾ ಬಂದು ಬಿಡಿಸ್ಕೊಂಡು ಹೋಗ್ಬಿಟ್ಟ ಪೊಲೀಸ್ ಸ್ಟೇಷನ್ ಇಂದ ಲೀಗಲ್ ಆಗಿ. ವಾರ್ನ್ ಮಾಡಿದ್ದು ಜಾಕ್ ಮಂಜಾನೆ, ನಿಮ್ ಮೇಲೆ ಮತ್ತೆ ಮುಂದೆ ಏನಾಗುತ್ತೋ ನಮಗ್ ಗೊತ್ತಿಲ್ಲ, ನೀವು ಹಿಂದೆ ಹೋಗಿ ಅಂತ ಹೇಳಿದವನು ಜಾಕ್ ಮಂಜಾ. ಆ ಅಟ್ಯಾಕ್ ಮಾಡಿದವ್ರನ್ನ ಬಿಡಿಸ್ಕೊಂಡೋಗಿದ್ದು ಜಾಕ್ ಮಂಜಾ. ಈ ನಟರ ಭಾವನಾ ಭಕ್ತಿಗೆ ಆ ಪೊಲೀಸ್ ಅವರು ಬಲಿಯಾಗ್ಬಿಟ್ಟಿದ್ರು. ಜನಾರ್ದನ್, ಮನೋಜು ಇವರೆಲ್ಲ ಲಿಟ್ರಲ್ ಆಗಿ ಅವ್ರ ಪರ ಮಾಡಕ್ ಹೋಗಿ ಕೇಸ್ನ ತಿರ್ಚಕ್ ಹೋಗ್ಬಿಟ್ಟು FIR ತಗೊಳ್ದೆ ಅವರನ್ನ ಬಿಡಿಸಿ ಉಲ್ಟಾ ಮಾಡಕ್ ಹೋಗಿದ್ರು. ಅದು ಎಲ್ಲಿವರೆಗೂ ಹೋಗಿತ್ತು? ಸೀನಿಯರ್ ಹರೀಶ್ ಪಾಂಡೆ ಅನ್ನೋ ವ್ಯಕ್ತಿವರೆಗೂ ಎಲ್ಲಾ ವಿಡಿಯೋ ದಾಖಲೆಗಳಿದೆ ನನ್ನ ಹತ್ರ. ಕರ್ನಾಟಕದಾದ್ಯಂತ ಎಲ್ಲಾ ಸೆಂಟರ್ಸ್ ಅಲ್ಲೂ ಅಹೋರಾತ್ರನ ಹೋರಾಟದ ಅಭಿಮಾನಿಗಳು ಎಲ್ಲಿದಾರೋ ಅವರೆಲ್ಲರ ಹತ್ರ ಇದೆ ದಾಖಲೆ. ಯಾವತ್ತಿದ್ರು ಆಚೆ ಬರುತ್ತೆ. ಆದ್ರೆ ಇವತ್ತು ಅನ್ಯಾಯವಾಗಿ ಈ ರೀತಿ ಜನ ಮರಣ ಹೊಂದ್ತಾ ಇದಾರೆ. ಸಿಕ್ಕಾಕೊಂಡ ಸರಿ, ಇಲ್ಲ ಅಂದ್ರೆ ಎಷ್ಟು ಮಾಡಿರ್ಬೋದು ಇವ್ ನಿಂತವು? ಇವ್ರಿಗೆ ಎಷ್ಟು ಧೈರ್ಯ ಇದ್ರೆ ಹೆಂಗ್ ಮಾಡ್ತಾರೆ? ಇದಕ್ಕೆ ಕರ್ನಾಟಕ ಮಾನ್ಯ ಸರ್ಕಾರ ಕೂಡ ಇವತ್ತು ಒಂದು ನಿರ್ಧಾರ ಮಾಡಬೇಕು. ಏನು ಅಂದ್ರೆ, ಈ ಸೋಷಿಯಲ್ ಮೀಡಿಯಾದಲ್ಲಿ ಅಮ್ಮ, ಅಕ್ಕ, ಹೆಣ್ಣ ನಿಂದನೆಗಳು, ಈ ನೆಗೆಟಿವ್ ಕಾಮೆಂಟ್ಸ್ ಬಂದಾಗ ಸೈಬರ್ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ರೆ ಅಲ್ಲಿ ಸೈಬರ್ ಪೊಲೀಸ್ ಅವರು ಇಮಿಡಿಯೇಟ್ಲಿ ಪ್ರಾಪರ್ ಆಕ್ಷನ್ ತಗೊಂಡ್ರೆ ಈ ರೀತಿ ಪರ್ಸನಲ್ ಕೈಗೆ ತಗೊಳ್ಳೋದಿಲ್ಲ ಕಾನೂನನ್ನ ಜನ. ಇವರು ಕುಡಿದ ಅಮಲ್ನಲ್ಲಿ ಕಾನೂನು ಕೈಗೆ ತಗೊಂಡು ಇವತ್ತು ಅವನ ಜೀವನನು ಹಾಳು, ಇವನ ಪರ್ಸನಲ್ ಒಂದು ದ್ವೇಷಕ್ಕೋಸ್ಕರ ಇನ್ನೋಸೆಂಟ್ ಅಭಿಮಾನಿಗಳು, ಕೊಂದವನು ಅಭಿಮಾನಿ, ಕೊಲ್ಲಿಸ್ಕೊಂಡವನು ಅಭಿಮಾನಿ, ಕೊಂದವನು ಅಭಿಮಾನ್ಯ ಪಡೆದ ಅಂತಹ ಇವನು ಇದೆಂತ ಕ್ರೌರ್ಯ ಕಣೋ. ಕಾಲಲ್ಲಿ ಚೆಚ್ಚಿ ಕೊಂದಿರೋದು ನೋಡೋ. ಇವರು ದೇಶದ ಹಿಡಿತದಿಂದ ತಪ್ಪಿಸ್ಕೋಬಹುದು, ಯಾಕಂದ್ರೆ ಹಣವಂತರು ಸಿಕ್ಕಾಕೊಳ್ಳೋದು. ಈ ನೋಡಿ, ಇವತ್ತು ಕಿಚ್ಚ ಅಭಿಮಾನಿಗಳು ಅವತ್ತು ಅಟ್ಯಾಕ್ ಮಾಡಿದವರು 11 ಜನ ಅಲಿತಾ ಇದಾರೆ ಕೋರ್ಟ್ಗೆ. ಒಂದ್ ದಿವಸ ಅವನು ಕಿಚ್ಚ ಸುದೀಪ ನನಗೋಸ್ಕರ ಬಂದಿದ್ದಾರೆ ಇವರು ಅಂತ ಅವನು ಕೋರ್ಟ್ ಹತ್ರ ಬಂದು ಇವ್ರಿಗೆ ಟಿಫನ್ ಕೊಡಿಸ್ಲಿಲ್ಲ. ಮತ್ತೆ
ಅವನು ಅಟ್ಯಾಕ್ ಮಾಡಿದ ಅವನ ಮುಖ್ಯ ಪರ್ಸನ್ ಇದಾನಲ್ಲ ಯಾರು ನವೀನ್ ಗೌಡ, ಇವತ್ತಿಗೂ ಕಿಚ್ಚ ಸುದೀಪ್ನಿಗೆ ಆ ಸೆಕೆಂಡ್ ಡೇ ಇಂದಾನೆ, ಅದ್ರ ಮಾರನೇ ದಿವಸ ಶಿವಗಂಗೆ ಸೆಕೆಂಡ್ ಡೇ ಇದೆ, ಇವತ್ತಿಗೂ ಅವನ್ ಬಾಡಿ ಗಾರ್ಡೆ, ಅವನ್ ಪಕ್ಕದಲ್ಲೇ ಇರ್ಬೇಕು ಇವನು. ಎಷ್ಟು ಇವರು ಆಟಗಳು ಆಡ್ತಾ ಇದಾರೆ ಇವತ್ತು. ಇನ್ನೂ ಇವ್ರ ಪಾಠ ಕಲಿದೆ ಇದ್ರೆ ನಾಳೆ ಇದೇ ಭವಿಷ್ಯ ಅಂತ ಹೇಳಿದ್ಯಲ್ಲ, ಇದು ಸಹಜ. ಭವಿಷ್ಯ ನುಡಿಯೋರು ಬೇಕಾಗಿಲ್ಲ ಅಪ್ಪ ಇದಕ್ಕೆ. ಭವಿಷ್ಯ ನುಡಿಯೋರು ಸಾಮಾನ್ಯ ಮನುಷ್ಯನಿಗೂ ಅನ್ಯಾಯಕ್ಕೆ ಶಿಕ್ಷೆ ಇದ್ದೇ ಇದೆ. ಅದು ಸ್ಟೇಟ್ಮೆಂಟ್. ಅದು ನ್ಯಾಯಕ್ಕೆ ಸತ್ಯ ಎಲ್ಲಿದೆಯೋ ಅಲ್ಲಿ ಜಯ ಇದೆ. ಇದು ಸ್ಟೇಟ್ಮೆಂಟ್. ಸತ್ಯಮೇವ ಜಯತೆ ನಮ್ಮ ಭಾರತದ ಲಾಂಛನ. ಅದು ನೋಟ್ ಮೇಲೆ ಇರುತ್ತೆ. ಅದರಿಂದ ಅದು ಭವಿಷ್ಯ ಅಲ್ಲ, ಅದು ಮಾಡಿದ್ದನ್ನ ಮಹಾರಾಯ ಅಷ್ಟೇ ಕನ್ನಡದಲ್ಲಿ. ನೀವು ಕರೆಕ್ಟ್ ಆಗಿ ನ್ಯಾಯ ರೀತಿಯನ್ನು ಮಾತಾಡಿದ್ದೀರಾ. ಮತ್ತೆ ನಾನು ಫಸ್ಟ್ ಆಫ್ ಆಲ್ ಪುನೀತ್ ಕೇರಳಿದ್ದು ನೋಡಿದೆ, ಸೇಮ್ ಕ್ಯಾರೆಕ್ಟರ್ ಹಂಗೆ ಆಯ್ತು. ನೋಡು, ಅವನು ಮರ ಕಡಿಬೇಡುವ ಅಂದೆ ಅಷ್ಟೇ ನಾನು. ಕಿಚ್ಚ ಸುದೀಪ್ ಕ್ಯಾರೆಕ್ಟರ್ ಹಂಗೆ ಹೆಣ್ಣನಿಂದನೇ ಅಲ್ಲ, ಅದನ್ನು ಮುಂಚೆ ಕಿಚ್ಚ ಸುದೀಪ್ನಿಗೆ ಏನ್ ಹೇಳಿದೆ, ಹೆಣ್ಣನಿಂದನೇ ಅಲ್ಲ ಜೂಜ್ ಆಡಿಸ್ಬಿಡುವ, ಜನ ಸಾಯ್ತಾ ಇದಾರೆ ಅಂತ ಒಳ್ಳೆ ಮರ್ಯಾದೆಯಾಗಿ ಹೇಳಿದೆ. ಅವನು ಹೆಣ್ಣು ಮಕ್ಕಳ ತಂಟೆಗೆ ಬಂದ್ಬಿಟ್ಟ. ಇವಂದೇ ಪರ್ಸನಲ್ ಚಾನಲ್ಸ್ ಇದೆ, ಮಾಡ್ಕೊಂಡಿದ್ದಾನೆ ಇಂಡೈರೆಕ್ಟ್ ಆಗಿ ಅಭಿಮಾನಿಗಳು. ಅದರಲ್ಲಿ ನಮ್ಮ ಹೆಣ್ಣು ಮಗು ಹಣೆ ಮೇಲೆ ಚಪ್ಪಲಿ ಇಟ್ಬಿಟ್ಟು ಆಕ್ಷನ್ಗೆ ಹಾಕಿದ್ದಾನೆ. ಎಷ್ಟಕ್ ತಗೋತೀರಿ, ಏನಕ್ ತಗೋತೀರಿ ಎಲ್ಲ ಇದೆ ನನ್ನ ಹತ್ರ ದಾಖಲೆಗಳು. ಸ್ವಂತ ಮಗು ಇರೋರೆ ಹಿಂಗೆ. ಅಟ್ಲೀಸ್ಟ್ ಓಕೆ ನೀನ್ ಮಾಡ್ತಿಲ್ವಾ, ಬುದ್ಧಿ ಹೇಳಕ್ಕೇನು ಹೋಗ್ಲಿ ಅಂತ ಅಭಿಮಾನಿಗಳನ್ನ ನಿನ್ ಬಾಡಿ ಗಾರ್ಡ್ ಏನ್ ಇಟ್ಕೊಳ್ಳೋದು, ಅಮ್ಮ ಅಕ್ಕ ಬೈದವ್ರನ್ನ. ಇದೆಲ್ಲ ಶಿಕ್ಷೆ ಆಗ್ಬೇಕು, ಇಲ್ಲಾಂದ್ರೆ ಇದು ಸಮಾಜ ಎದ್ದೇಳುತ್ತೆ. ಇದೊಂದು ಮತ್ತೆ ಪೊಲೀಸ್ ವ್ಯವಸ್ಥೆ ಮತ್ತೆ ಸರ್ಕಾರಕ್ಕೆ ಅಹೋರಾತ್ರ ಮತ್ತೆ ಮನವಿ ಮಾಡ್ತಾನೆ. ಸರ್ಕಾರದಲ್ಲಿ ಹೆಣ್ಣಿಗೆ ಗೌರವ ಕೊಟ್ರೆ ಸರ್ಕಾರ ಯಾವತ್ತೂ ಬೀಳೋದಿಲ್ಲ. ಇವತ್ತು ಆಕ್ಚುಲಿ ಫ್ರೀ ಟಿಕೆಟ್ ಏನೋ ಮಾಡಿದೆ ಹೆಣ್ಮಕ್ಳಿಗೆ, ಅದು ತುಂಬಾ ಖುಷಿ ಆಯ್ತು ನನಗೆ. ಯಾಕಂದ್ರೆ ಅಪ್ಪಿ ತುಂಬಾ ನೊಂದಿದಾರೋ ಹೆಣ್ಣು ಸಮಾಜ. ನಿನ್ಗೆ ಗೊತ್ತಿಲ್ಲ, ನಿನಗೆ ನಿಮ್ ತಾಯಿದು ನೆನಪು ಮಾಡ್ಕೋ ಪಾಪ, ಎಷ್ಟು ಕಷ್ಟಪಟ್ಟಿರ್ತಾರೆ. ಅವ್ರಿಗೆ ಒಂದು ಒಳ್ಳೇದು ಮಾಡಿದ್ದಾರೆ. ಇದು ಇನ್ನು ಕುಡಿತಾ ಎಲ್ಲ ನಿಲ್ಲಿಸ್ಬಿಟ್ಟು ಸರ್ಕಾರ ಒಳ್ಳೆ ಕೆಲಸ ಮಾಡಿದ್ರೆ ಯಾರು ಬೀಳ್ಸಕ್ಕಾಗಲ್ಲ. ಇಂತ ಅನ್ಯಾಯಗಳು ನೋಡಿ, ಯಾರೇ ಆಗಿರ್ಲಿ ಅರೆಸ್ಟ್ ಆಗ್ಬೇಕು. ಆವಾಗಿದ್ದ ಸರ್ಕಾರ ನ್ಯೂಸ್ ಅಲ್ಲೂ ಬರಕ್ ಬಿಡ್ಲಿಲ್ಲ ನಮ್ ಕೇಸ್ನ. ಯಾಕಂದ್ರೆ ಆ ಇನ್ಸ್ಪೆಕ್ಟರ್ ಒಂದೇಳೆ ಮೇಲ್ವರ್ಗು ಹೋಗಿದೆ, ನಿಮ್ಮ ಅಭಿಮಾನಿ ನಾನು, ನಿಮ್ ಬುಕ್ಸ್ ಎಲ್ಲ ಓದ್ತೀನಿ, ಇದು ಮೇಲಿಂದ ಪ್ರೆಷರ್ ಇದೆ, ನಾ ಏನು ಮಾಡಕ್ಕಾಗಲ್ಲ, ನಿಮ್ ಕೇಸ್ ವಾಪಸ್ ತಗೊಳ್ಳಿ. ನಂತರ ದಾಖಲೆ ಇದೆ. ಹೇಳ್ತಾನೆ, ಈ ಜೂಜಾಟದ ವಿರುದ್ಧ ಯಾಕೆ ಹೋರಾಡ್ತೀರಿ ನೀವು, ಅದ್ರ ಬದಲು ಡ್ರಗ್ ವಿರುದ್ಧ ಹೋರಾಡಿ, ನಾನು ಸಹಾಯ ಮಾಡ್ತೀನಿ ಅಂತಾನೆ. ಏನಾದ್ರೂ ಅರ್ಥ ಇದೆಯೇನೋ ಒಬ್ಬ ಹೋರಾಟಗಾರನಿಗೆ? ಈ ಹೋರಾಟ ಇವಾಗ ಅಣ್ಣ ಹಜಾರನ್ನ ಈ ಹೋರಾಟ ಬಿಡಿ, ಇನ್ನೊಂದಕ್ಕೆ ನಾನು ಸಹಾಯ ಮಾಡ್ತೀನಿ ಅಂತ ಹೇಳ್ದಂಗಿದೆ. ಒಂದೇ ಆಯ್ತು. ಆದ್ರಿಂದ ಇವೆಲ್ಲ ಇದೆಯಲ್ಲ ಅಪ್ಪಿ, ನಾವು ಹೋರಾಟಗಾರ ಯಾವತ್ತು ಗೆಲ್ಲಬೇಕು ಅಂತ ಹೋರಾಡಬಾರ್ದು. ನಾನು ಬದುಕಿರೋವರೆಗೂ ನಾನು ದೇವ್ರ ಮುಂದೆ ತಲೆ ಎತ್ತಿ ತೋರಿಸ್ಬೇಕು ಅಂತ ಹೋರಾಡ್ಬೇಕು. ಯಾವಾಗ ಸಾಯ್ತಾನೋ ಗೊತ್ತಿಲ್ಲ ಅವನು, ಆದ್ರೆ ರಿಸಲ್ಟ್ ದೇವ್ರೇ ಕೊಡ್ತಾನೆ. ಇವತ್ ನೋಡು, ಶತ್ರುಗಳೇ ಇಲ್ದಂಗ ಆಗ್ಬಿಡ್ತಾ ಇದಾರೆ ಅಹೋರಾತ್ರನ್ಗೆ. ಯಾಕೋ ಗೊತ್ತಿಲ್ಲ ಕಣೋ. ಹೋರಾಡೋಣ ಅಂದ್ರೆ ಶತ್ರುಗಳೇ ಇಲ್ದಂಗ ಎಲ್ಲ ಖಾಲಿ ಆಗ್ತಾ ಇದಾರೆ. ಯಾಕೆ ಹೇಳು? ಹೆಂಗಿದೆ ಅದಕ್ಕೆ ನೀವೇ ಜ್ಞಾಪಕ ಬಂದಿದ್ ನೀವೇನೆ ಅದನ್ನ ನೋಡ್ತಾ ಇದೆ. ಎಲ್ಲ ಶತ್ರುಗಳು ನಿಮ್ಮ ವಿರುದ್ಧವಾಗಿ ಮಾತಾಡೋರೇ ಇಲ್ದಂಗ್ ಆಗ್ಬಿಟ್ರು. ಇಲ್ಲಿ ಮುಂಚೆ ಅವಾಗ ಸೋಷಿಯಲ್ ಮೀಡಿಯಾ ನೋಡ್ತಾ ಇದ್ರೆ ನಿಮ್ದು ಕಾನ್ವರ್ಸೇಷನ್ ಬೇರೆಯವ್ರದೇ ಇರೋದು. ಶತ್ರು ಆದ್ರೂ ಹೊಗಳೋ ಗುಣ ನಂದು. ನನ್ ಶತ್ರುಗಳೇ ಇಲ್ಲಪ್ಪ, ಅಜಾತ್ ಶತ್ರು ತರ ಬದುಕ್ತೀನಿ. ಆದ್ರೆ ನನ್ನ ತುಂಬಾ ಈ ಮಿತ್ರರು ತಪ್ಪು ಮಾಡಿದ್ರು ಖಂಡಿಸ್ತೀನಿ ನಾನು. ತಪ್ಪಿಲ್ಲ, ಯಾಕಂದ್ರೆ ಸಮಾಜಕ್ಕೆ ತೊಂದರೆ ಆಗ್ಬಾರ್ದು. ನಿನ್ ತಪ್ಪಿನಿಂದ ಕಿಚ್ಚ ಸುದೀಪ ನೀನ್ ಜೂಜ್ ಆಡ್ಕೊಂಡು ನಿಮ್ ಮನೇಲಿ ಏನಾದ್ರು ಮಾಡ್ಕೊಳ್ಳೋ, ಕಂಡವ್ರಿಗೆಲ್ಲ ಜೂಜ್ ಆಡಿಸ್ತಿಯಲ್ಲೋ. 33 ಆತ್ಮಹತ್ಯೆಗಳಾಗಿದೆ ಅಂತ ಹೇಳಿದ್ರೆ ಮನೆ ಮಕ್ಕಳ ತಂಟೆಗೆ ಬಂದ್ಬಿಟ್ಟ ಅವನು. ಅವ್ನು ಮಾಡಿದ ತಪ್ಪದಂದ್ರೆ ಅವನ ಅಭಿಮಾನಿಗಳು ಮನೆ ಮಕ್ಕಳ ತಂಟೆಗೆ ಬಂದ್ರು. ಆಚೆ ಬಂದು ಹಿಂಗ್ ಅನ್ಬೇಡ್ರು ಅನ್ಲಿಲ್ಲ ಅವನು. ಅದೇ ಅವನು ಮಾಡಿದ ತಪ್ಪು. ಇನ್ನೊಂದು ಅಹೋರಾತ್ರನ ಹೋರಾಟದ ಒಂದು ಕೆಲವು ಪದ್ಧತಿಗಳು ನೋಡು, ಯಾವತ್ತೂ ಇನ್ನೊಬ್ಬರನ್ನ ಕ್ಷಮೆ ಕೇಳು ಅಂತ ಕೇಳಲ್ಲ. ಇದುವರೆಗೂ ನಾನು ಇವ್ರನ್ನೆಲ್ಲ ಕ್ಷಮೆ ಕೇಳಿ ಅಂತ ಹೇಳಿಲ್ಲ. ಅದೇನೋ ಗನ್ ಪಾಯಿಂಟ್ ಏನೋ ಕ್ಷಮೆ ಅನ್ನೋದು ನಿನ್ನ ಆತ್ಮಸಾಕ್ಷಿ ಹೃದಯದೊಳಗಿಂದ ಬರ್ಬೇಕು. ನಿನ್ನ ಕ್ಷಮೆ ಅನ್ನೋದು, ನನ್ನ ಕ್ಷಮಿಸಿದ್ರು ಅನ್ನೋದು. ಅದನ್ನ ನಿನ್ನ ಹಣೆ ಮೇಲೆ ಗನ್ ಇಟ್ಬಿಟ್ಟು ಕ್ಷಮೆ ಕೇಳು ಅಂದ್ರೆ ಯಾರು ಬೇಕಾದ್ರೂ ಹೇಳ್ತಾರಲ್ಲೇನಾ ಅಲ್ವಾ? ಇವ್ರದ್ದು ಅದೇ ಗುಂಪು ಕಟ್ಕೊಂಡ್ ಬರೋದು, ಕ್ಷಮೆ ಕೇಳು ಅನ್ನೋದು. ಇಲ್ಲ ಅಂದ್ರೆ ಅವತ್ತು ಜಗ್ಗೇಶ್ ಅವ್ರ ಹತ್ಯೆನೂ ಆಗ್ಬೋದಾಗಿತ್ತು.
ಆಯಪ್ಪ ಬುದ್ಧಿವಂತ ಸ್ವಲ್ಪ ಇವ್ರನ್ನ ತಪ್ಪಿಸ್ಕೊಂಡ್ಬಿಟ್ಟ, ಇವ್ರ ಗುಂಪು ಸೇರ್ಕೊಂಡು ಹೊಡಿಯೋಕೆ ರೆಡಿ ಆಗ್ಬಿಡ್ತಾರೆ. ತಲೆ ಮೇಲೆ ಒಬ್ಬ, ಕಾಲ್ ಕೆಳಗೊಬ್ಬ ಕೂತ್ಕೊಂಡು. ಆ ವಿಡಿಯೋ ನೋಡು, ಉಪಾಯದಿಂದ ಮಾತಾಡೋದಿದೆ. ಇವನು ಏನ್ ಮಾಡಿರ್ತಾನೆ, ಈ ಹುಡ್ಗ ನಾನೇನ್ ತಪ್ಪು ಮಾಡಿದೀನಿ ಅಂತ ಹೇಳಿರ್ತಾನೆ, ಅವನು ಹೊಡೆದಾಕ್ಬಿಟ್ಟಿದ್ದಾರೆ. ನೋಡೋ, ಇವರು ಇದು ಒಂದು ಪಾಠ ಆಗ್ಬೇಕು ಸಮಾಜಕ್ಕೆ, ಸಮಾಜಕ್ಕೊಂದು ಲೆಸನ್ ಆಗ್ಬೇಕು. ಇನ್ನಾದ್ರೂ ಕರ್ನಾಟಕದ ಯುವ ಜನತೆ ದೇಶಕ್ಕೋಸ್ಕರ ಪ್ರಾಣ ಬಿಟ್ಟಂತ ಎಷ್ಟೋ ವಾರಿಯರ್ಸ್ ಇದ್ದಾರೆ. ಭಗತ್ ಸಿಂಗ್, ಅಶ್ಫಾಕುಲ್ಲಾ ಖಾನು, ರಾಮ್ ಪ್ರಸಾದ್ ಬಿಸ್ಮಿಲ್ಲು, ಚಂದ್ರಶೇಖರ್ ಆಜಾದ್. ಓಕೆ, ನಿಮಗೆ ಆದಾರಿ ಇಷ್ಟ ಇಲ್ವಾ? ಮಹಾತ್ಮ ಗಾಂಧಿ, ವಲ್ಲಭಭಾಯ್ ಪಟೇಲ್, ಇಂಥವ್ರನ್ನ, ಖಾನ್ ಅಬ್ದುಲ್ ಗಫಾರ್ ಖಾನ್, ನೀವು ಬೇಕಾದ್ರೆ ಯಾರು ನಮ್ಮ ದೇಶಕ್ಕೋಸ್ಕರ ಥಿಂಕರ್ಸ್, ಅಬ್ದುಲ್ ಕಲಾಮು, ಮತ್ತೆ ನಮ್ಮ ದೇಶಕ್ಕೋಸ್ಕರ ಹೋರಾಡಿ ಬದುಕಿ ಜೀವಕ್ ಬಿಟ್ಟವ್ರು, ಅವ್ರನ್ನ ಮಾದರಿ ಮಾಡ್ಕೊಳ್ಳಿ. ಬದುಕಿರೋರ್ನ ನೀವು ಹಿಂಗೆ ಅಭಿಮಾನಿ ಸಂಘಗಳು ಮಾಡ್ಕೊಂಡು ಅವ್ರನ್ನ ಇಂಪ್ರೆಸ್ ಮಾಡೋದಕ್ಕೆ, ಅವ್ರು 2 ಮದ್ವೆ ಆದ್ರು, 3 ಮದ್ವೆ ಆದ್ರು, 10 ಮದ್ವೆ ಆದ್ರು, ಅವ್ನ್ ಗಂಡು. ನನ್ನ ಪ್ರಕಾರ ಸರ್, ಈ ಸಿನಿಮಾದವ್ರಿಗೆ ಅಭಿಮಾನಿಗಳು ಅನ್ನೋದೇ ಇರ್ಬಾರ್ದು. ಅದನ್ನ ನೋಡಿ, ಅದು ರಿಜಿಸ್ಟ್ರೇಷನ್ ಅಲ್ಲಿ ರೂಲ್ ಇದೆ, ಒಂದು ಅಭಿಮಾನಿ ಸಂಘ ಕಟ್ಬೋದು ಅಂತ. ಹಾಗಂತ ಅದರ ದುಷ್ಪರಿಣಾಮಗಳು ತೋರಿಸಿ ಅಂತದನ್ನ ಬ್ಯಾನ್ ಆಗ್ಬೇಕು ಇನ್ ಮುಂದೆ. ಮೊದಲನೇದಾಗಿ ಸೈಬರ್ ಪೊಲೀಸು ದಯವಿಟ್ಟು ಕರ್ನಾಟಕ ಸರ್ಕಾರಕ್ಕೆ ಮನವಿ, ಸೈಬರ್ ಕೇಸ್ನ ಆಕ್ಷನ್. ನೋಡು, ಅವನು ಸಂಜಯ್ ಯತಿಷ್ಟು ನಿನ್ನ ಮನೆಗೆ ನುಗ್ಗಿ ನಿನ್ನ ಮನೆ ಹೆಣ್ಣು ಮಕ್ಕಳನ್ನ ಆಕ್ಷನ್ ಮಾಡಿ ಫೇಸ್ಬುಕ್ ಅಲ್ಲಿ ಮಾರ್ತೀನಿ ಕದ್ಕೊಂಡೋಗಿ ಅಂದವನ್ನ ಸೈಬರ್ ಪೊಲೀಸ್ ಯಾಕೆ ನೆಗ್ಲೆಕ್ಟ್ ಮಾಡಿದ್ರು? ಅದು ಅನ್ನೋದು ಸರಿನಪ್ಪಿ? ನೀನ್ ಹೇಳ, ಸರಿ ಅಲ್ವಾ? ನೀನಾದ್ರೆ ಏನ್ ಮಾಡ್ತಿದ್ದೆ? ರೋಷಾಗ್ನಿ ಜ್ವಾಲೆ ಉರಿದು ಅಂತ ಉರಿದು ನೀನೇ ಹೋಗ್ಬಿಡ್ತಿದ್ದೆ ಅಲ್ಲೇನೋ, ಯಾಕಂದ್ರೆ ಪೊಲೀಸ್ ಆಕ್ಷನ್ ತಗೋತಾ ಇಲ್ಲ. ಆಗ್ಬೇಕು ಅಡ್ಮಿನಿಸ್ಟ್ರೇಷನ್. ಇನ್ನೊಂದು ಗೊತ್ತಾ, ಯಾವ ದೇಶದಲ್ಲಿ ಹೆಣ್ಣ ರಕ್ಷಣೆ ಆಗತ್ತೋ ಆ ದೇಶದಲ್ಲಿ ಸರ್ಕಾರ ಬೀಳೋದಿಲ್ಲ, ನೆನ್ಪಿಟ್ಕೋ. ಇದೊಂದು ಹಿತಬೋಧನೆ ಅಂತಾದ್ರೂ ತಗೊಳ್ಳಿ, ಇದೊಂದು ಚಾಣಕ್ಯ ನೀತಿ ಅಂತಾದ್ರೂ ತಗೊಳ್ಳಿ, ಇದನ್ನ ನೀವು ಪಾಲಿಸ್ಬೇಕು ಮಾನ್ಯ ಸರ್ಕಾರ. ಓಕೆ ಬಂಗಾರು, ಥ್ಯಾಂಕ್ ಯು. ನೀನ್ ಅಟ್ಲೀಸ್ಟ್ ಫೋನ್ ಮಾಡಿದ್ಯಲ್ಲ, ನೀನ್ ಗೆಸ್ಟ್ ಮಾಡಿದ್ದೆ, ಆದ್ರೆ ಒಂದ್ಸಲನೇ ಮಾಡೋಣ ಅನ್ಕೊಂಡೆ. ಅಂದ್ರೆ ನೀನ್ ನಿಜವಾದ ನ್ಯೂಸ್ ಚಾನಲ್ ನಿನ್ ಬೆಳೆಯತ್ತೆ, ನಿಂದು ನ್ಯೂಸ್ ಚಾನಲ್. ಯಾಕೆ ಗೊತ್ತಾ? ಅಟ್ಲೀಸ್ಟ್ ನಿನ್ ಥಿಂಕರ್ ಇದೆಯಾ? ಆದ್ರೂ ನಿಂಗ್ ಧೈರ್ಯ ಬೇಕು ಬಿಡೋ ಇದನ್ನ ಹಾಕೋಕೆ. ಇಲ್ಲಾಂದ್ರೆ ಅಭಿಮಾನಿಗಳು ಬಂದು ಹೊಡಿತಾರೆ ಅಂತ ಭಯ ಬೀಳ್ಬೋದು ನೀನು. ಯಾರಿಗ್ ಗೊತ್ತು? ಇಲ್ಲ ಸರ್, ಇದನ್ನ ನಾನು ಟೆಲಿಕಾಸ್ಟ್ ಮಾಡ್ತೀನಿ. ಅಷ್ಟು ಧೈರ್ಯ ಇದೆಯಾ ನಿನ್ಗೆ? ಖಂಡಿತ ಮಾಡ್ತೀನಿ. ಏನಾದ್ರು ಮಾಡ್ಕೋ, ಒಪ್ಪಿಗೆ ಕೊಟ್ರೆ ಮಾಡ್ತೀನಿ. ನಾನ್ ಯಾರು ನಾನು ಅದೇನೋ ಅಂತಾರಲ್ಲ, ಸುಡ್ಗಾಡು ಬಾ ಅಂತ ಇದೆ, ನಾಡು ಹೋಗಂತ ಇದೆ. ಅದೇನೋ ಲಾಸ್ಟ್ ಓವರ್ಲಿ ವಿಕೆಟ್ ಗಂಜಿದ್ನಂತೆ ಕ್ರಿಕೆಟ್ ಪ್ಲೇಯರ್. ಹಂಗಾಯ್ತು ನಿಂದು. ನನಗೇನಲ್ಲಿ ಒಂದ್ಸಲ ಬನ್ನಿ ಸರ್ ನಮ್ ಚಾನಲ್ಗೆ. ಹೋಗಲೇ ಬದುಕೋಗ್ ಬಿಡ್ರು. ಏನೋ ಫೋನಲ್ಲಿ ಮಾತಾಡಿದ್ರೆ ಮುಂದೆ ಬನ್ನಿ ಅಂತೀಯಲ್ಲ ನೀನು. ಅಲ್ಲ ಸರ್, ನಮ್ ಚಾನಲ್ ಬನ್ನಿ ಸರ್, ಸುಮ್ನೆ ಒಂದ್ಸಲ. ನನಗೆ ಒಂದ್ಸಲ ಇಷ್ಟ ಇಲ್ಲ ನಿನ್ನ ಹತ್ರ ಮಾತಾಡಿದ್ದು. ನಿನ್ನ ಒಳಗಡೆ ದೇಶಭಕ್ತಿ ನೋಡಿ ಅಷ್ಟೇ. ಇನ್ನೆಲ್ಲ ಬಿಟ್ಬಿಡಪ್ಪ ನನ್ನ, ಸಾಕು. ಸರ್, ಬೆಂಗಳೂರಲ್ಲಿ ಇದ್ದೀರಾ ಸರ್? ಎಲ್ಲಾದ್ರೂ ಇರ್ತೀನಿ, ನಿನ್ಗೆ ಯಾಕೋ? ನಾನ್ ಭಾರತ ದೇಶದಲ್ಲಿ ಭೂಮಿ ಮೇಲಿದ್ದೀನ? ಹೌದು. ನಾನ್ ಬಾಂಬೆಲಿ ಇದ್ದೀನ? ಸರ್. ಓಕೆ ಸರ್, ಆರೋಗ್ಯವಾಗಿದ್ದೀರ ತಾನೆ? ವಾಯ್ಸ್ ನೋಡಿದ್ರೆ ಏನನ್ಸುತ್ತೋ ಹಂಗೆ ಬರ್ಕೋ. ಓಕೆ ಸರ್, ಓಕೆ.